ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಹೋಗಿ ಬಟರ್ ಮಿಲ್ಕ್ ವಿನಿ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಬೇಕು. ಇನ್ನು ವಿಚಾರಕ್ಕೆ ಬಂದೆ, ತೋಟದ ಹತ್ರ ಮೋಟರ್ ಮಾಡ್ಬಿಟ್ಟು ಈ ಕಡೆ ಬಳೆ ತೋಟದ ಹತ್ರ ಹೋದೆ. ಇಲ್ಲಿ ಹೋಗೋ ಫಸ್ಟ್ಗೆ ಮೆಸ್ ಹಾಕಿದ್ರು. ನಮ್ಮ ಹೊಟ್ಟೆ ಅದೆಷ್ಟು ಉರಿಸ್ತಾರಂತ ಭಗವಂತನೇ ತಿಳ್ಕೊಂಡೆ. ಮೆಸ್ ಅವ್ರದ್ದು ಮನೆ ಮಕ್ಕಳೆಲ್ಲ ಚೆನ್ನಾಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ಸೆರೆಮಟಿನ ತೋಟಕ್ಕೆ ನೀರು ಬಿಡಬೇಕಾಗಿತ್ತು, ಬಳೆ ತೋಟಕ್ಕೆ ಸೆರೆಮಟು ಬಿಟ್ಟಿದ್ದೆಲ್ಲ ಆದ್ಮೇಲೆ ಈ ಕಡೆ ಗಾಳಿ ಸ್ವಲ್ಪ ಜೋರಾಗಿ ಬಿಸ್ತೈತೆ. ನಮ್ಮ ಕಡೆ ಆಟ ಗಾಳಿ ಅಂತಾರೆ ಹಳ್ಳಿ ಭಾಷೆದಾಗ. ಮುರಿದೋಗಿದ್ವು ಸೆರೆಮಟು. ಮುರಿದೋಗಿರೋ ಗಿಡದಾಗೂ ಕೂಡ ಒಂದು ಹಣ್ಣು ಕೂಡ ಇತ್ತು, ಒಂದು ಚಿಪ್ಪು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ತಿಂದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಸೇಮ್ ಆಗಿರೋದು ಲೂಸ್ ಆಗಿರೋ ಕೋಲುಗಳ ಗಿಡಗಳಿಗೆಲ್ಲ ಸ್ವಲ್ಪ ಟೈಟ್ ಆಗಿ ಕೋಲುಗಳು ಎತ್ಕೊಟ್ರೆ ಮೇಲಕ್ಕೆ. ಅದೆಲ್ಲ ಆದ್ಮೇಲೆ ತುಂಬಾ ಜನ ಕೇಳ್ತಾರೆ ಗಿಡದ ನಾರ ಹೆಸರು ಏನಣ್ಣ ಅಂತ. ವಿಲಿಯಮ್ಸ್ ನಾರು ಇದು ತುಮಕೂರಾಗ ತಗೊಂಬಂದಿದ್ದು. 13 ರೂಪಾಯಿ ಬಿತ್ತು ಒಂದು ನಾರು. ಸೇಮ್ಟಿದ್ದೆ. ಆಮೇಲೆ ಇನ್ನು ಬಂದಿರೋಕ್ಕೂ ಕೋಲ್ಗಳು ಕೊಡಬೇಕಾಗಿತ್ತು. ನಾನು ಒಬ್ಬನೇ ಕೊಟ್ಟಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟರು. ಈ ಸ್ಟೇಜ್ ಬಂದಾಗ ಅದನ್ನ ಮುರಿದಾಕ್ತೀರಿ, ಯಾಕಂತಂದ್ರೆ ಕಾಯಿ ದಪ್ಪಾಗಬೇಕಂದ್ರೆ ಅದನ್ನ ಮುರಿದಾಕ್ಬೇಕು ಕೊನೆದಾಗ ಪಿಂದೆ. ಸೇಮ್ಟಿದ್ದೆ. ಇಲ್ಲ ಆದ್ಮೇಲೆ ಪಾಪ ಕೋಲುಗಳಿದ್ದವನ್ನ ಮೊನ್ನೆ ಬಾಳೆಕಾಯಿ ಹೊಡೆದಿದ್ರಲ್ಲ, ಆ ಕೋಲುಗಳನ್ನೆಲ್ಲ ಎತ್ಕೊಂಡೋಗಿ ಯಾವ್ದಾದ್ರು ಬಂದಿದ್ವು ಅವಕ್ಕೆಲ್ಲ ಕ್ಲೀನಾಗಿ ಕೊಟ್ಟರೆ ನಾನು ನನ್ನ ಫ್ರೆಂಡ್ಸು. ಇದು ಏನಕ್ಕಪ್ಪ ಹಿಂಗೆ ಮೋಸಗಳು ಪಕ್ಕದಾಗಿ ಹಿಂಗೆ ಬಿಟ್ಕೊಂಡಿದ್ದೀರಿ ಅಂದರೆ, ಅವೆರಡು ಮೋಸ ಕಟ್ ಮಾಡ್ಬಿಟ್ಟು ಅದು ಪಕ್ಕದಾಗಿರುತ್ತಲ್ಲ ಅದೊಂದು ಮೋಸ ಬಿಟ್ಕೊಂತೀರಿ. ಯಾಕಂತಂದ್ರೆ ಸೆಕೆಂಡ್ ಕೊಯ್ಲಿಗೂ ಯೂಸ್ ಆಗ್ತದೆ. ನೀವು ನೋಡಿರ್ಬೋದು, ಕೊಯ್ದು ನೋಡಿ ಈ ಥರ ಅಲ್ಲೇ ಹಾಕ್ಬಿಟ್ಟಿರ್ತೀರಿ. ಯಾಕಂತಂದ್ರೆ ಗೊಬ್ಬರ ಕೂಡ ಆಗ್ತದೆ ಅದು. ಇದು ಸೆಕೆಂಡ್ ಸ್ಟೇಜ್ ಇದು. ಕಟ್ ಮಾಡಬೇಕು ಇನ್ನೊಂದು 15-20 ದಿನಕ್ಕೆ ಕಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ಅವಾಗೂ ಕಟ್ ಮಾಡಲ್ಲ. ಶ್ರಾವಣಗಿಲ್ಕ ಪಕ್ಕ 100% ಕಟ್ ಮಾಡಾಕ್ತೀರಿ. ಬಾಳೆ ತೋಟ ಪೂರ್ತಿನೋ ಸೇಮ್ ಇದೆ. ನೀವೇ ನೋಡ್ಬೋದು ಬಾಳೆ ತೋಟ. ಇದಕ್ಕೆಲ್ಲ ಖರ್ಚು ಎಷ್ಟು ಬಿದ್ದೈತೆ ಅಂದ್ರೆ 2 ಲಕ್ಷ ರೂಪಾಯಿ ಖರ್ಚು ಬಿದ್ದೈತೆ. ಲಾಭ ಏನಾಗೈತೆ ಅಂತ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ.